ಅಂದರೆ ಸೊ ನಾವು ಇವತ್ತು ಪರ್ಟಿಕ್ಯುಲರ್ ಆಗಿ ಪಪ್ಪಾಯ ಬೆಳೆ ಮೇಲೆ ಮಾತಾಡ್ಲಿಕ್ಕಂತ ಬಂದಿದ್ದೀವಿ. ಸಾಮಾನ್ಯವಾಗಿ ಪಪ್ಪಾಯದಲ್ಲಿ ಈ ಬೇಸಿಗೆ ಟೈಮು ಮತ್ತು ಒಂದ್ಸಲಿ ಮಳೆ ಆಗೋದು ಅರ್ಜಲ ಉಂಟಾದಾಗ ಈ ಥರ ಕಾಂಡ ಕೊಳೆ ರೋಗ ಬರ್ತದೆ. ಇದನ್ನು ಕಾಳರ್ ರಾಟ್ ಅಂತ ಕರಿತೀವಿ, ಕಾಂಡ ಕೊಳೆ ರೋಗ. ಇದೇನಾದ್ರು ಬಂತಂದರೆ ಸಾಮಾನ್ಯವಾಗಿ ಇಂಗ್ಲೀಷ್ ಮೆಡಿಸಿನಲ್ಲಿ ಕಂಟ್ರೋಲ್ ಆಗೋದಿಲ್ಲ. ಇದನ್ನು ನಾವೇನೋ ಕಂಟ್ರೋಲ್ ಮಾಡಬೇಕಂತಂದರೆ ನಾವು ಜೀವಾಣುಗಳಿಂದ ಮಾತ್ರ ಇದನ್ನು ಕಂಟ್ರೋಲ್ ಮಾಡ್ಬೋದು. ಯಾಕೆ ಜೀವಾಣುಗಳಿಂದ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ ಅಂತಂದರೆ, ಈ ಏನು ಕೊಳೆ ರೋಗ ಇದೆಯಲ್ಲ, ಇದು ಒಂದು ಜೀವಾಣು, ಇದು ಕೆಟ್ಟ ಜೀವಾಣು. ಈ ಕೆಟ್ಟ ಜೀವಾಣುಗಳನ್ನ ತಿನ್ನುವಂಥ ಒಳ್ಳೆಯ ಜೀವಾಣುಗಳನ್ನ ಬಿಟ್ಟಾಗ ನಿಮಗೆ ಈ ರೋಗ ಕಂಟ್ರೋಲ್ ಆಗ್ತದೆ. ಮೊದಲು ನಾವೇನು ಮಾಡಬೇಕಪ್ಪ ಅಂದರೆ ಈ ಡಿಸ್ಇನ್ಫೆಕ್ಷನ್ ಮಾಡ್ಕೋಬೇಕು. ಈ ಇನ್ಫೆಕ್ಷನ್ ಆಗಿದೆ, ಇನ್ಫೆಕ್ಷನ್ ಸ್ಪ್ರೆಡ್ ಆಗದಿರೋ ಹಾಗೆ ಮೊದಲು ಡಿಸ್ಇನ್ಫೆಕ್ಷನ್ ಮಾಡ್ಕೋಬೇಕು. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ಫಸ್ಟು ಏನು ಕಾಪರ್ ಮತ್ತು ಸಿಲ್ವರ್ ಅಂತ ಸಿಗುತ್ತೆ, ಕಾಪ್ಸಿ ಅಂತೇಳಿ, ಅಥವಾ ನೀವು ಏನು ಬ್ಲೂ ಕಾಪರ್ ಹಾಕ್ತೀರಿ. ಇದು ಬ್ಲೂ ಕಾಪರ್ ಏನಿದೆ ಒಂದು ಮೈಕ್ರೋ ನ್ಯೂಟ್ರಿಯೆಂಟು ಸಹ, ಅದಕ್ಕೆ ಒಂದು ನ್ಯೂಟ್ರಿಷನ್ನು ಸಹ. ಜೊತೆಗೆ ನೀವು ಇದನ್ನು ಕಾಪರ್ ನೀವು ಒಂದ್ಸಲಿ ನೀವು ಡ್ರೆಂಚಿಂಗ್ ಮಾಡೋದ್ರಿಂದ, ಇಲ್ಲಿಂದ ಡ್ರೆಂಚಿಂಗ್ ಮಾಡಬೇಕು, ಈ ಕಾಂಡದಿಂದ ಇಲ್ಲಿಂದ ನೀವು ಡ್ರೆಂಚಿಂಗ್ ಮಾಡಿದಾಗ ಇಲ್ಲಿರುವಂಥ ಇನ್ಫೆಕ್ಷನ್ನು, ಈ ಪ್ರೆಸೆಂಟಲ್ಲಿ ಇರುವಂಥ ಇನ್ಫೆಕ್ಷನ್ನು ಕಡಿಮೆ ಆಗ್ತದೆ. ಆಮೇಲಿಂದ ಇದಕ್ಕೆ ನಾವೇನು ಮಾಡ್ತೀವಿ, ಶಾಫ್ಟ್ ಎನಫ್ ಅಂತ ಕರಿತೀವಿ. ಶಾಫ್ಟ್ ಎನಫ್ ಅಂದರೆ ಅದು 88 ಜೀವಾಣುಗಳು ಇರುವಂಥ ಒಂದು ಜೀವಾಣು ಗೊಬ್ಬರ ಪ್ಲಸ್ ಔಷಧಿ. ನಿಮಗೆ ಅದರಲ್ಲಿ ಕೊಳೆ ರೋಗನೂ ಕಂಟ್ರೋಲ್ ಆಗುತ್ತೆ, ಜೊತೆ ನಿಮಿಟೋಡು ಕಂಟ್ರೋಲ್ ಆಗುತ್ತೆ, ಮಲ್ಟಿಪರ್ಪಸಲ್ಲಿ ನಿಮ್ಗೆ ಅನುಕೂಲ ಆಗ್ತದೆ. ಮೇನ್ ಅದರಲ್ಲಿ ನಿಮಗೆ ಬೆಸಿಲಸ್ಸು, ಆ್ಯಕ್ಟಿನೋಮೈಸಿಸು, ಸುಡೋಮೊನಾಸು, ಈ ಥರ ಜೀವಾಣುಗಳ ಒಂದು ಫ್ಯಾಮಿಲಿಗಳು ಇರ್ತವೆ ಅದರಲ್ಲಿ. ಬೆಸಿಲಸ್ ಅಂದರೆ ಬೆಸಿಲಸ್ ಒಂದೇ ಅಲ್ಲ, ಬೆಸಿಲಸ್ಸಲ್ಲೇ ಬೆಸಿಲಸ್ ಸಬ್ಟಲಿಸ್ ಅಂತ ಇರ್ತದೆ. ಆ ಥರ ಅದು ಉಪಜಾತಿಗಳು ಭಾಳಷ್ಟು ಜೀವಾಣುಗಳಿರ್ತವೆ. ಆ ಜೀವಾಣುಗಳು ಏನು ಮಾಡ್ತವೆ, ನಿಮಗೆ ಕೊಳೆ ರೋಗನ ಕಂಟ್ರೋಲ್ ಮಾಡ್ತವೆ. ಇದ್ರ ಜೊತೆಗೆ ನೀವು ಟ್ರಯೋಜಿಟ್ ಅಂತ ಬರ್ತದೆ. ಆ ಟ್ರಯೋಜಿಟ್ದು ಅಂದರೆ ಟ್ರೈಕೋಡರ್ಮ. ಸೊ ಆ ಎರಡೂ ಕಾಂಬಿನೇಷನಲ್ಲಿ, ಅದರ ಜೊತೆಗೆ ನಾವು ಇನ್ನೂ ಸ್ಟ್ರಾಂಗಾಗಿ ನಮಗೆ ಕೆಲಸ ಆಗಬೇಕಂದ್ರೆ ಗೋಮೂತ್ರ ಮತ್ತು ಸಗಣಿ ಒಂದು 200 ಲೀಟ್ರ್ ಬ್ಯಾರಲಲ್ಲಿ, ಗೋಮೂತ್ರ ಒಂದು 5 ಲೀಟ್ರು, ಸಗಣಿ ಒಂದು 3 kg, ಅದಕ್ಕೆ ಒಂದು ಅರ್ಧ kg ಶಾಫ್ಟ್ ಎನಫು, 1 kg ಟ್ರಯೋಜಿಟ್ಟು. ಇದಿಷ್ಟನ್ನು ಒಂದಿನ ನೆನೆ ಇಡಬೇಕು. ನೀವು ಒಂದಿನ ನೆನೆ ಇಟ್ಟು 1 ಲೀಟ್ರು ಅಥವಾ 2 ಲೀಟ್ರು, ಸೊ ಅದನ್ನು ನೀವು ಏನು ಕಾಳರ್ ರಾಟ್ ಬಂದಿದೆ ಅಥವಾ ಕಾಂಡ ಕೊಳೆ ರೋಗ ಏನು ಬಂದಿದೆ ಅದ್ರ ಮೇಲೆ ಬೋರಿಂಗ್ ಮಾಡೋದ್ರಿಂದ ನಿಮ್ಗೆ ಇಮಿಡಿಯೇಟಾಗಿ ಕೊಳೆ ರೋಗ ಸ್ಟಾಪ್ ಆಗುತ್ತೆ. ಇಮಿಡಿಯೇಟಾಗಿ ಕೊಳೆ ರೋಗ ಸ್ಟಾಪ್ ಆಗೋದ್ರ ಜೊತೆಗೆ ಮತ್ತು ಅದೇ ಗಿಡ ಮತ್ತು ರಿಕವರಿ ಆಗಿ ಮತ್ತು ಹೂವು ಕಾಯಿ ಸಹ ಸೆಟ್ಟಿಂಗ್ ಆಗ್ತದೆ. ಈ ಥರ ಒಂದು 2-3 ಲೈನ್ ನೀವು ಮಾಡ್ಕೊಳ್ಳೋದ್ರಿಂದ ಆ ರೋಗ ಸ್ಪ್ರೆಡ್ ಆಗೋಲ್ಲ. ಸೊ ಇದ್ರ ಏನೋ ಹೆಚ್ಚಿಗೆ ಮಾಹಿತಿ ಬೇಕಂದರೆ ನಮ್ಮನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, 9945882849. ಮತ್ತು ನಾವೇನು ಹೇಳ್ತೀವಿ, ನಿಮಗೆ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಹೇಳಲ್ಲ, ಶೇರ್ ಮಾಡಿರಿ ಅಂತ ಹೇಳಲ್ಲ. ಆದರೆ ನಾವು ಹೇಳುವಂಥ ಮಾಹಿತಿನ ನೀವು ನಿಮ್ಮ ಹೊಲದಲ್ಲಿ ನೀವು ಅಪ್ಲಿಕೇಶನ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಬರುವಂಥ ಸಮಸ್ಯೆಗಳನ್ನ 100ರಲ್ಲಿ 99ರಷ್ಟು ನೀವು ನಿಯಂತ್ರಣ ಮಾಡ್ಕೋಬೋದು. ಸೊ ಧನ್ಯವಾದಗಳು, ನಮಸ್ಕಾರ.